ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2023ರಲ್ಲಿ ರಿಲೀಸ್ ಆದ ದಿ ವೆಲ್ ಎಂಬ ಹಾರರ್ ಮಿಸ್ಟರಿ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಆರ್ಟ್ ರೆಸ್ಟೋರರ್ ಆದ ಲೀಸಾ ಗ್ರೇ ತುಂಬ ಪುರಾತನ ಕಾಲದ ಪೇಂಟಿಂಗ್ ಅನ್ನು ರೆಸ್ಟೋರ್ ಮಾಡಲು ಇಟಲಿಯ ಒಂದು ಚಿಕ್ಕ ಹಳ್ಳಿಗೆ ಹೋಗ್ತಾಳೆ. ಅಲ್ಲಿ ಅವಳ ಕೆಲಸ ಏನೆಂದರೆ ಬೆಂಕಿಯಿಂದ ಹಾಳಾಗಿರುವ ಒಂದು ಪುರಾತನ ಪೇಂಟಿಂಗ್ ಅನ್ನ ರೆಸ್ಟೋರ್ ಮಾಡೋದು. ಆದರೆ ಅವಳಿಗೆ ಗೊತ್ತಿರೋದಿಲ್ಲ ಆ ಪೇಂಟಿಂಗ್ ಒಂದು ಕರ್ಸ್ ಪೇಂಟಿಂಗ್ ಎಂದು. ಅಂತಹ ಶಾಪಿತ ಪೇಂಟಿಂಗ್ನಲ್ಲಿ ಒಂದು ನರಕದ ಡೀಮನ್ ವಾಸವಿರುತ್ತೆ. ಮೂವಿಯ ಮೊದಲ ಸೀನ್ ಶುರುವಾಗೋದು 1993ರ ಇಟಲಿಯ ಒಂದು ಚಿಕ್ಕ ಹಳ್ಳಿಯಲ್ಲಿ. ಆ ಹಳ್ಳಿಗೆ ಲೀಸಾ ಗ್ರೇ ಎಂಬ ಹುಡುಗಿ ಅಲ್ಲಿನ ಒಂದು ಪೇಂಟಿಂಗ್ ಅನ್ನ ರೆಸ್ಟೋರ್ ಮಾಡಲು ಬಂದಿರ್ತಾಳೆ. ಹೀಗೆ ಆಕೆ ಬಸ್ನಲ್ಲಿ ಹೋಗುವಾಗ ಅಲ್ಲಿದ್ದ ಮೂವರು ಅವಳಿಗೆ ಪರಿಚಯವಾಗ್ತಾರೆ. ಅವರ ಹೆಸರು ಟ್ರೇಸಿ, ಮ್ಯಾಡಿ ಹಾಗೂ ಟೋನಿ ಎಂದು. ಸ್ನೇಹಿತರೆ, ಈ ಮೂವರು ಕೂಡ ಲೀಸಾ ಹೋಗುತ್ತಿರೋ ಸಂಬೂಚಿ ಎಂಬ ಹಳ್ಳಿಗೇನೆ ಹೋಗುತ್ತಿರುತ್ತಾರೆ. ಏಕೆಂದರೆ ಈ ಮೂವರು ಬಯೋಲಜಿಸ್ಟ್ ಆಗಿರ್ತಾರೆ. ಸಂಬೂಚಿಯಲ್ಲಿರೋ ಕಾಡಿನಲ್ಲಿರುವ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡೋಕೆ ಹಾಗೂ ಅದನ್ನ ಸ್ಟಡಿ ಮಾಡೋಕೆಂದೇ ಇವರು ಹೋಗುತ್ತಿರೋದು. ಹೀಗೆ ಲೀಸಾಗೆ ಅವರೆಲ್ಲ ತುಂಬಾ ಬೇಗನೆ ಫ್ರೆಂಡ್ಸ್ಗಳಾಗ್ತಾರೆ. ಹೀಗೆ ಅವರೆಲ್ಲ ಸಂಬೂಚಿಗೆ ಬಂದ ಕೂಡಲೇ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ಮರುದಿನ ಬೆಳಿಗ್ಗೆಯಲ್ಲಿ. ಬಸ್ ಸ್ಟ್ಯಾಂಡ್ನಲ್ಲಿದ್ದ ಲೀಸಾ ಮಲ್ವಿಜಿ ಮ್ಯಾನ್ಷನ್ಗೆ ಹೋಗಲು ಬಸ್ಗಾಗಿ ವೆಯ್ಟ್ ಮಾಡುತ್ತಿರುತ್ತಾಳೆ. ಆಗ ಅಲ್ಲಿಗೆ ಮಾರ್ಕಸ್ ಎಂಬ ವ್ಯಕ್ತಿ ಬರ್ತಾನೆ. ಅವಳ ಜೊತೆ ಮಾತಾಡ್ತಾನೆ. ಲೀಸಾಗೆ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಆಗ ಆತ ನಾನೇ ನಿಮ್ಮನ್ನು ಮ್ಯಾನ್ಷನ್ಗೆ ಕರೆದುಕೊಂಡು ಹೋಗುತ್ತೀನಿ ಎಂದಾಗ ಲೀಸಾ ಕೂಡ ಒಪ್ಪಿಕೊಳ್ತಾಳೆ. ಅವನ ಜೊತೆ ಹೋಗ್ತಾಳೆ. ನಂತರ ಮಾರ್ಕಸ್ ಲೀಸಾನನ್ನು ಅವಳು ಹೇಳಿದ್ದ ಮಾಲ್ವಿಜಿ ಮ್ಯಾನ್ಷನ್ಗೆ ಕರೆದುಕೊಂಡು ಬರ್ತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ ಈ ಮಾರ್ಕಸ್ ಈ ಮ್ಯಾನ್ಷನ್ನ ಎದುರಿಗಿರೋ ಪಬ್ನಲ್ಲಿಯೇ ಕೆಲಸ ಮಾಡೋದು ಎಂದು. ಹಾಗೆ ಆ ಪಬ್ನ ಮಾಲೀಕ ಇವನೇ ಆಗಿರ್ತಾನೆ. ಆಗ ಲೀಸಾಗೆ ಮಾರ್ಕಸ್ ಕೂಡ ಫ್ರೆಂಡ್ ಆಗ್ತಾನೆ. ನಂತರ ಮ್ಯಾನ್ಷನ್ಗೆ ಹೋಗೋ ಲೀಸಾನನ್ನು ಏಮಾ ಮಲ್ವಿಜಿ ವೆಲ್ಕಮ್ ಮಾಡಿಕೊಳ್ತಾಳೆ. ಈಕೆಗೆ ಒಬ್ಬಳು ಮಗಳಿರ್ತಾಳೆ. ಅವಳ ಹೆಸರು ಜೂಲಿಯಾ ಮಲ್ವಿಜಿ ಎಂದು. ನಂತರ ಏಮಾ ಲೀಸಾಳನ್ನು ರೆಸ್ಟೋರ್ ಮಾಡಬೇಕಾಗಿದ್ದ ಪೇಂಟಿಂಗ್ ಬಳಿ ಕರೆದುಕೊಂಡು ಹೋಗ್ತಾಳೆ. ಅದೊಂದು ದೊಡ್ಡ ಗಾತ್ರದ ಪೇಂಟಿಂಗ್ ಆಗಿರುತ್ತೆ. ಅಲ್ಲಿದ್ದ ಫೈರ್ ಪ್ಲೇಸ್ನ ಬೆಂಕಿಯಿಂದ ಆ ಪೇಂಟಿಂಗ್ ಪೂರ್ತಿಯಾಗಿ ಹಾಳಾಗಿರುತ್ತೆ. ಅದನ್ನು ಸರಿ ಮಾಡೋ ಕೆಲಸಕ್ಕೇನೆ ಲೀಸಾ ಇಲ್ಲಿಗೆ ಬಂದಿರೋದು. ಆಗ ಏಮಾ ಹೇಳ್ತಾಳೆ, 2 ವಾರಗಳಲ್ಲಿ ಈ ಪೇಂಟಿಂಗ್ ಸರಿಯಾಗಬೇಕು. ಇದನ್ನು ನಾವು ಲಂಡನ್ನ ಆರ್ಟ್ ಗ್ಯಾಲರಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಯಾವುದೇ ಕಾರಣವನ್ನ ಹೇಳದೆ 2 ವಾರದಲ್ಲೇ ಇದನ್ನು ಸರಿ ಮಾಡಬೇಕೆಂದು ಕೇಳಿಕೊಳ್ತಾಳೆ. ಅದಕ್ಕೆ ಲೀಸಾ ಕೂಡ ಸರಿ ಎಂದು ಹೇಳ್ತಾಳೆ. ಸ್ನೇಹಿತರೆ, ಅದೊಂದು ದೊಡ್ಡ ಕೆಲಸ ಆಗಿರೋದ್ರಿಂದ ಲೀಸಾ ಆ ಪೇಂಟಿಂಗ್ ಇರೋ ರೂಮ್ನಲ್ಲಿಯೇ ಮಲಗಲು ಮುಂದಾಗ್ತಾಳೆ. ಅದಕ್ಕೆ ಏಮಾ ಕೂಡ ಸರಿ ಎಂದು ಹೇಳ್ತಾಳೆ. ಕೂಡಲೇ ಲೀಸಾ ಕೆಲಸವನ್ನ ಶುರು ಮಾಡ್ತಾಳೆ. ಈ ಸಮಯದಲ್ಲಿ ಲೀಸಾಗೆ ಯಾರೋ ಹಾಡನ್ನು ಹಾಡುತ್ತಿದ್ದಾರೆ ಎಂದು ಕೇಳಿ ಅವರನ್ನ ಫಾಲೋ ಮಾಡಿಕೊಂಡು ಹೋಗ್ತಾಳೆ. ಹೀಗೆ ಹೋದಾಗ ಒಂದು ಜಾಗದಲ್ಲಿ ಒಬ್ಬಳು ಹುಡುಗಿ ಕಾಣ್ತಾಳೆ. ಆಕೆಯನ್ನ ಮಾತಾಡಿಸಲು ಲೀಸಾ ಪ್ರಯತ್ನ ಪಟ್ಟ ಕೂಡಲೇ ಆಕೆ ಅಲ್ಲಿಂದ ಓಡೋಗ್ತಾಳೆ. ಸ್ನೇಹಿತರೆ, ಅದು ಬೇರಾರೂ ಅಲ್ಲ, ಏಮಾ ಮಲ್ವಿಜಿಯ ಮಗಳಾದ ಜೂಲಿಯಾ. ಇತ್ತ ಟೋನಿ ಪ್ರಾಣಿಗಳ ಶಬ್ದಗಳನ್ನ ಕೇಳಲು ಕಾಡಲ್ಲಿ ಒಂದು ಮೈಕನ್ನ ಹಾಕಿ ತನ್ನ ಟೆಂಟ್ ಬಳಿ ಹೋಗ್ತಾನೆ. ಆ ಮೂವರು ಟೆಂಟ್ನಲ್ಲಿಯೇ ಮಲಗಿರ್ತಾರೆ. ಹೀಗಿರುವಾಗ ಟೋನಿಗೆ ಆ ಮೈಕ್ನಿಂದ ತುಂಬಾ ವಿಚಿತ್ರವಾದ ಶಬ್ದ ಕೇಳುತ್ತೆ. ಏನೆಂದು ನೋಡಲು ಒಬ್ಬನೇ ಹೋಗ್ತಾನೆ. ಆಗ ಕಾಡಿಗೆ ಹೋದ ಟೋನಿಯ ಕಿರುಚಾಟದಿಂದ ಟೆಂಟ್ನಲ್ಲಿದ್ದ ಇಬ್ಬರಿಗೂ ಎಚ್ಚರವಾಗುತ್ತೆ. ಅವರಿಬ್ಬರು ತುಂಬಾ ಗಾಬರಿಯಾಗ್ತಾರೆ. ಆಗ ಮ್ಯಾಡಿ ಟೋನಿಯನ್ನ ಹುಡುಕಿಕೊಂಡು ಬರುವೆ ಎಂದು ಅವಳು ಕೂಡ ಒಬ್ಬಳೆ ಹೋಗ್ತಾಳೆ. ಹೋದ ಅವಳಿಗೆ ಎಲ್ಲಿಯೂ ಟೋನಿ ಕಾಣೋದಿಲ್ಲ. ಟೆಂಟ್ನಲ್ಲಿದ್ದ ಟ್ರೇಸಿ ಕೂಡ ತುಂಬಾ ಭಯದಲ್ಲಿರ್ತಾಳೆ. ಇತ್ತ ಟೋನಿಯನ್ನು ಹುಡುಕಿಕೊಂಡು ಹೋಗಿದ್ದ ಮ್ಯಾಡಿಗೆ ಒಂದು ಜಾಗದಲ್ಲಿ ಟೋನಿಯ ರಕ್ತವಾಗಿದ್ದ ಹ್ಯಾಟ್ ಹಾಗೂ ಟಾರ್ಚ್ ಕಾಣುತ್ತೆ. ಈ ವಿಷಯವನ್ನ ಟ್ರೇಸಿಗೆ ಹೇಳಲು ಟೆಂಟ್ನ ಬಳಿ ಬಂದಾಗ ಅವಳನ್ನ ಯಾರು ಎಳೆದುಕೊಂಡು ಹೋಗ್ತಾರೆ. ಟೆಂಟ್ನಲ್ಲಿದ್ದ ಟ್ರೇಸಿ ಮೇಲೆಯೂ ಅಟ್ಯಾಕ್ ಮಾಡ್ತಾರೆ. ಆಗ ಆ ಮೂವರಿಗೆ ಎಚ್ಚರವಾಗೋದು
ಒಂದು ಜೈಲಿನಲ್ಲಿ. ಮೂವರನ್ನು ಕೂಡ ಒಂದೊಂದು ಸೆಲ್ನಲ್ಲಿ ಲಾಕ್ ಮಾಡಿರ್ತಾರೆ. ಅವರ ಜೊತೆ ಮತ್ತೊಬ್ಬ ಬಂದಿಯಾಗಿರ್ತಾನೆ. ಆ ಸೆಲ್ಗಳ ಮಧ್ಯ ಒಂದು ಬಾವಿ ಇರುತ್ತೆ. ಆದರೆ ಆ ಬಾವಿಯಲ್ಲಿ ಏನಿದೆ ಎಂದು ಯಾರಿಗೂ ಗೊತ್ತಿರೋದಿಲ್ಲ. ನಂತರ ಅವರೆಲ್ಲ ಆ ಸೆಲ್ ಡೋರ್ಗಳನ್ನ ತೆಗೆಯಲು ತುಂಬಾ ಪ್ರಯತ್ನ ಪಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಲ್ಲ. ಇತ್ತ ಲೀಸಾಳ ಕೆಲಸವನ್ನ ನೋಡಿದ ಏಮಾಗೆ ತುಂಬಾ ಖುಷಿಯಾಗುತ್ತೆ. ನಂತರ ಆಕೆ ಡಿನ್ನರ್ಗೆ ಅವಳನ್ನ ಇನ್ವೈಟ್ ಮಾಡ್ತಾಳೆ. ಹೀಗೆ ಅವರೆಲ್ಲ ಡಿನ್ನರ್ ಮಾಡುವಾಗ ಲೀಸಾ ಜೂಲಿಯಾ ಜೊತೆ ಮಾತಾಡ್ತಾಳೆ. ಯಾವ ಕ್ಲಾಸ್ನಲ್ಲಿ ಓದ್ತಿದ್ಯಾ ಎಂದು ಕೇಳ್ತಾಳೆ. ಆ ಮಾತನ್ನ ಕೇಳಿದ ಜೂಲಿಯಾ ಏನು ಕೂಡ ಮಾತಾಡದೆ ಅಲ್ಲಿಂದ ಎದ್ದೋಗ್ತಾಳೆ. ಆಗ ಏಮ ಹೇಳ್ತಾಳೆ, ನನ್ನ ಮಗಳು ಜೂಲಿಯಾಗೆ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಎಂದು. ಇದೇ ಕಾರಣದಿಂದ ಆಕೆಯನ್ನ ಸ್ಕೂಲ್ಗೂ ಕೂಡ ನಾವು ಕಳಿಸಿಲ್ಲ ಎಂದು ಹೇಳ್ತಾಳೆ. ನಂತರ ಡಿನ್ನರ್ ಮುಗಿಸಿದ ಲೀಸಾ ಮಲಗಲು ಹೋಗ್ತಾಳೆ. ಇತ್ತ ಆ ಜೈಲಿಗೆ ಒಂದು ಪಾತ್ರೆಯನ್ನ ಹಿಡಿದುಕೊಂಡು ತುಂಬಾ ದಪ್ಪವಾಗಿರೋ ವ್ಯಕ್ತಿ ಬರ್ತಾನೆ. ಸ್ನೇಹಿತರೆ, ಈ ಮೂವಿಯಲ್ಲಿ ಈ ವ್ಯಕ್ತಿಗೆ ಯಾವ ಹೆಸರಿಲ್ಲ. ಹಾಗಾಗಿ ಇವನನ್ನ ಪೀಟರ್ ಎಂದು ಕರೆಯೋಣ. ಹೀಗೆ ಬಂದ ಪೀಟರ್ ತುಂಬಾ ವಿಚಿತ್ರವಾಗಾಡುತ್ತಾ ಆ ಬಾವಿಯ ಬಳಿ ಹೋಗ್ತಾನೆ. ಅವನನ್ನು ನೋಡಿದ ಕೂಡಲೇ ಮುಂಚೆಯಿಂದಲೂ ಬಂದಿಯಾಗಿದ್ದ ಆ ವ್ಯಕ್ತಿ ಅತಿಯಾಗಿ ಹೆದರಲು ಶುರು ಮಾಡ್ತಾನೆ. ಆಗ ಲಾಕ್ ಆಗಿದ್ದ ಟೋನಿ ಪೀಟರ್ಗೆ ಒಂದೇ ಸಮನೆ ಬೈತಾನೆ. ಆದರೆ ಅದರ ಬಗ್ಗೆ ಗಮನ ಕೊಡದ ಪೀಟರ್ ಆ ಪಾತ್ರೆಯನ್ನು ಹಗ್ಗದ ಮೂಲಕ ಆ ಬಾವಿಗೆ ಬಿಡ್ತಾನೆ. ನಂತರ ಅದನ್ನು ವಾಪಸ್ ತಗೋತಾನೆ. ಯಾಕೆ ಈತ ಹೀಗೆ ಮಾಡಿದ ಎಂದು ನಮಗೆ ಗೊತ್ತಾಗಲ್ಲ, ಆದರೆ ಮುಂದೆ ಗೊತ್ತಾಗುತ್ತೆ. ಇತ್ತ ಟೋನಿಯ ಮಾತಿನಿಂದ ಪೀಟರ್ನ ತಲೆ ಕೆಟ್ಟು ಹೋಗುತ್ತೆ. ಹುಚ್ಚನಂತೆ ಬಂದು ಸೆಲ್ಲನ್ನ ಓಪನ್ ಮಾಡ್ತಾನೆ. ಬಂದು ಟೋನಿಗೆ ಸಾಯೋ ರೀತಿ ಹೊಡಿತಾನೆ. ನಂತರ ಟೋನಿಯನ್ನ ಆ ಬಾವಿಯ ಒಳಗೆ ಹಾಕಿಬಿಡ್ತಾನೆ. ಇದನ್ನು ನೋಡಿದ ಎಲ್ಲರಿಗೂ ತುಂಬಾ ಭಯವಾಗುತ್ತೆ. ಇತ್ತ ಲೀಸಾ ಆ ಪೇಂಟಿಂಗ್ ಅನ್ನ ಕ್ಲೀನ್ ಮಾಡುವಾಗ ಅದರಲ್ಲಿರೋ ಒಂದು ವಿಚಿತ್ರವಾದ ಮುಖ ಕಾಣುತ್ತೆ. ಈ ಸಮಯದಲ್ಲಿ ಅವಳ ಬೆರಳಿಗೆ ಗಾಯವಾಗಿ ಅದರಿಂದ ಬಂದ ರಕ್ತ ಆ ಶಾಪಿತ ಪೇಂಟಿಂಗ್ನ ಮೇಲೆ ಬೀಳುತ್ತೆ. ಆದರೂ ಲೀಸಾ ಆ ಕೆಲಸವನ್ನ ನಿಲ್ಲಿಸಲ್ಲ. ರಾತ್ರಿಯಲ್ಲಿಯೂ ಆ ಪೇಂಟಿಂಗ್ನ ಕೆಲಸ ಮಾಡುವಾಗ ಆ ರೂಮ್ನಲ್ಲಿದ್ದ ಲೈಟ್ಗಳೆಲ್ಲ ಆಫ್ ಆಗುತ್ತೆ. ಆ ಜಾಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಸ್ನೇಹಿತರೆ, ಆ ವ್ಯಕ್ತಿ ಬೇರಾರೂ ಅಲ್ಲ, ಲೀಸಾಳ ತಂದೆಯಾಗಿರ್ತಾನೆ. ಅವರನ್ನು ನೋಡಿದ ಲೀಸಾಗೆ ತುಂಬಾ ಶಾಕ್ ಆಗುತ್ತೆ. ಆಗ ಆತ ತಂದಿದ್ದ ಬ್ಲೇಡ್ನಿಂದ ತನ್ನ ಕತ್ತನ್ನ ಕುಯ್ದುಕೊಂಡು ಅವಳ ಕಣ್ಣ ಮುಂದೆಯೇ ಸತ್ತು ಹೋಗ್ತಾನೆ. ಇದನ್ನು ನೋಡಿದ ಲೀಸಾ ತುಂಬಾ ಭಯದಲ್ಲಿ ಇರುವಾಗ ಆ ಜಾಗಕ್ಕೆ ಬಂದಿದ್ದ ಆ ವ್ಯಕ್ತಿ ಮಾಯವಾಗಿ ಹೋಗ್ತಾನೆ. ಆ ರೂಮ್ ನಾರ್ಮಲ್ ಆಗಿರುತ್ತೆ. ಲೀಸಾಗೆ ಏನು ಕೂಡ ಗೊತ್ತಾಗಲ್ಲ ಎಲ್ಲೇನಾಗುತ್ತಿದೆ ಎಂದು. ಆಗ ಆಕೆ ಇದೆಲ್ಲ ನನ್ನ ಭ್ರಮೆ ಎಂದುಕೊಂಡು ಸುಮ್ಮನಾಗ್ತಾಳೆ. ಇತ್ತ ಸೆಲ್ನಲ್ಲಿ ಬಂದಿಯಾಗಿದ್ದ ಆ ಹಳೆ ವ್ಯಕ್ತಿ ಒಂದು ಚಿಕ್ಕ ಮೆಟಲ್ನಿಂದ ಅಲ್ಲಿದ್ದ ಮ್ಯಾನ್ ಹೋಲ್ನ ಲಿಡ್ ಅನ್ನ ತೆಗೆಯಲು ತುಂಬಾ ಪ್ರಯತ್ನ ಪಡುತ್ತಿರುತ್ತಾನೆ. ನಂತರ ಅವರಿಗೆ ಹೇಳ್ತಾನೆ, ನಾನು ಇದರ ಮೂಲಕ ಹೋಗಿ ಸಹಾಯಕ್ಕಾಗಿ ಯಾರನ್ನಾದರೂ ಕರೆದುಕೊಂಡು ಬರುವೆ ಎಂದು. ಈ ಮಾತನ್ನ ಕೇಳಿದ ಅವರಿಬ್ಬರಿಗೂ ತುಂಬಾ ಖುಷಿಯಾಗುತ್ತೆ. ಆಗ ಮ್ಯಾಡಿ ತನ್ನ ಬಳಿಯಿದ್ದ ಒಂದು ಟೂಲನ್ನ ಅವನ ಕಡೆ ಎಸಿತಾಳೆ. ಆಗ ಅದನ್ನ ಎತ್ತಿಕೊಂಡ ಆ ವ್ಯಕ್ತಿ ಅದರಿಂದ ಆ ಲಿಡ್ ಅನ್ನ ತೆಗೆಯಲು ಪ್ರಯತ್ನ ಪಡ್ತಾನೆ. ರಾತ್ರಿಯಲ್ಲಿ ಲೀಸಾ ಮಲಗಿರುವಾಗ ಅವಳ ರೂಮ್ಗೆ ಒಬ್ಬಳು ವಿಚಿತ್ರವಾದ ಮಹಿಳೆ ಬರ್ತಾಳೆ. ಬಂದ ಆಕೆ ಲೀಸಾಳ ಪಕ್ಕದಲ್ಲಿಯೇ ಮಲಗಿಕೊಳ್ತಾಳೆ. ನಂತರ ಆಕೆ ಲೀಸಾಳ ಕತ್ತನ್ನು ಹಿಸುಕಲು ಮುಂದಾಗ್ತಾಳೆ. ಆಗ ಲೀಸಾಗೆ ಗೊತ್ತಾಗುತ್ತೆ, ಇಷ್ಟು ಹೊತ್ತು ನಾನು ಕಂಡಿದ್ದು ಒಂದು ಕೆಟ್ಟ ಕನಸು ಎಂದು. ಅದೇ ಸಮಯದಲ್ಲಿ ಲೀಸಾಗೆ ಪೇಂಟಿಂಗ್ನಲ್ಲಿ ಒಬ್ಬಳು ಮಹಿಳೆಯ ಮುಖ ಕಾಣುತ್ತೆ. ಆ ಮುಖ ಬೇರಾರದು ಅಲ್ಲ, ಲೀಸಾ ಕನಸಿನಲ್ಲಿ ಕಂಡಿದ್ದ ಅದೇ ಮಹಿಳೆಯದಾಗಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೂಲಿಯಾ ಬರ್ತಾಳೆ. ಬಂದ ಆಕೆ ಲೀಸಾಗೆ ಹೀಗೆ ಹೇಳ್ತಾಳೆ, ಇದೊಂದು ತುಂಬಾ ಶಾಪಿತವಾದ ಪೇಂಟಿಂಗ್. ಇದರಲ್ಲಿ ನರಕದ ಡೀಮನ್ ವಾಸ ಮಾಡುತ್ತೆ. ಅದರಲ್ಲಿರುವ ಮಹಿಳೆ ಡೋರ್ಕಾ ಎಂದು. ಈಕೆ ವಿಚ್ ಆಗಿದ್ದಾಳೆ. ಇವಳು ನಮ್ಮ ಮ್ಯಾನ್ಷನ್ನಲ್ಲೇನೆ ವಾಸ ಮಾಡುತ್ತಿರೋದು. ನೀನೇನಾದರೂ ಈ ಪೇಂಟಿಂಗ್ಗೆ ಜೀವ ಕೊಟ್ಟರೆ ನೀನು ಕೂಡ ಕರ್ಸಾಗುತ್ತೀಯ ಎಂದು ಹೇಳ್ತಾಳೆ. ಆದರೆ ಲೀಸಾ ಅವಳ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ನಂತರ ಪಬ್ಗೆ ಹೋದ ಲೀಸಾ ಮಾರ್ಕಸ್ ಜೊತೆ ಮಾತಾಡ್ತಾಳೆ. ಬೀಳುತ್ತಿರೋ ಕೆಟ್ಟ ಕನಸುಗಳ ಬಗ್ಗೆ ಹೇಳ್ತಾಳೆ. ಆ ಕನಸುಗಳಿಂದ ಲೀಸಾ ನಿದ್ದೆ ಕೂಡ ಮಾಡುತ್ತಿರಲ್ಲ. ಆಗ ನಮಗೆ ಗೊತ್ತಾಗುತ್ತೆ ಲೀಸಾ ಆ ಮ್ಯಾನ್ಷನ್ನಲ್ಲಿ ತುಂಬಾ ಹೆದರಿಕೊಂಡಿದ್ದಾಳೆ ಎಂದು. ಇತ್ತ ಪೀಟರ್ ಆ ಜೈಲಿಗೆ ಪುನಃ ಬರ್ತಾನೆ.
ತಂದಿದ್ದ ಪಾತ್ರೆಯನ್ನ ಆ ಬಾವಿಗೆ ಬಿಡ್ತಾನೆ. ಆಗ ಆ ಬಾವಿಯಲ್ಲಿದ್ದ ಯಾರೋ ತನ್ನ ವಿಚಿತ್ರವಾದ ಹಾಗೂ ವಿಕಾರವಾದ ಕೈಗಳನ್ನ ಕೊಯ್ದು ಆ ರಕ್ತವನ್ನ ಆ ಪಾತ್ರೆಗೆ ಹಾಕ್ತಾರೆ. ಆಗ ಪೀಟರ್ ಆ ಬಾವಿಗೆ ಆ ವ್ಯಕ್ತಿಯನ್ನ ಹಾಕಲು ಸೆಲ್ ಬಳಿ ಹೋದಾಗ ಮ್ಯಾಡಿ ಒಂದು ಯೋಚನೆ ಮಾಡ್ತಾಳೆ. ಅದೇನೆಂದರೆ, ಆ ವ್ಯಕ್ತಿ ಏನಾದರೂ ಸತ್ತರೆ ನಮಗೆ ಸಹಾಯ ಸಿಗೋದಿಲ್ಲ. ನಾನು ಸತ್ತರೂ ಪರವಾಗಿಲ್ಲ, ಟ್ರೇಸಿ ಬದುಕಬೇಕು. ಹಾಗಾಗಿ ಆ ವ್ಯಕ್ತಿ ಸಾಯಬಾರದೆಂದು ಪೀಟರ್ನ ಗಮನವನ್ನ ತನ್ನ ಕಡೆ ಬರೋ ಹಾಗೆ ಮಾಡ್ತಾಳೆ. ಪೀಟರ್ಗೆ ಒಂದೇ ಸಮನೆ ಬೈತಾಳೆ. ಆಗ ಕೋಪ ಮಾಡಿಕೊಳ್ಳೋ ಪೀಟರ್ ಆ ವ್ಯಕ್ತಿಯನ್ನ ಬಿಟ್ಟು ಮ್ಯಾಡಿಯ ಸೆಲ್ ಬಳಿ ಬರ್ತಾನೆ. ಬಂದ ಆತ ಮ್ಯಾಡಿಗೆ ಅತಿಯಾಗಿ ಹೊಡೆದು ಅವಳ ಚರ್ಮವನ್ನ ಸುಲಿದು ಆ ಬಾವಿಗೆ ಹಾಕ್ತಾನೆ. ಆಗ ನಮಗೆ ಆ ಬಾವಿಯಲ್ಲಿರೋ ಡೀಮನ್ ಕಾಣುತ್ತೆ. ಸ್ನೇಹಿತರೆ, ಜೂಲಿಯಾ ಹೇಳುತ್ತಿದ್ದ ಡೀಮನ್ ಇದೇ ಆಗಿದೆ. ನರಭಕ್ಷಕನಾಗಿದ್ದ ಆ ಡೀಮನ್ಗೆ ಪ್ರತಿದಿನ ಒಬ್ಬ ವ್ಯಕ್ತಿ ಬೇಕು. ಈಗ ಆ ಸರದಿ ಮ್ಯಾಡಿದಾಗಿರುತ್ತೆ. ಆಗ ಆ ಡೀಮನ್ ಮ್ಯಾಡಿಯನ್ನ ಜೀವಂತವಾಗಿರುವಾಗಲೇ ತಿಂದು ಹಾಕುತ್ತೆ. ಇತ್ತ ಲೀಸಾ ಜೂಲಿಯಾ ಜೊತೆ ಮಾತಾಡ್ತಾಳೆ. ಆಗ ಜೂಲಿಯಾ, ನನ್ನ ತಾಯಿ, ನಾನು ಯಾರೊಂದಿಗೂ ಮಾತಾಡಲು ಬಿಡಲ್ಲ, ನಾನು ಒಂಟಿಯಾಗಿಯೇ ಸಾಯ್ತೀನಿ ಎಂದು ಹೇಳಿ ಏಮಾಗೆ ಬೈಯಲು ಮುಂದಾಗ್ತಾಳೆ. ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಏಮಾ ರೂಮ್ನ ಒಳಗೆ ಬರ್ತಾಳೆ. ಬಂದು ಲೀಸಾನನ್ನು ಕರೆದುಕೊಂಡು ಹೋಗ್ತಾಳೆ. ಆಗ ಲೀಸಾ ಜೂಲಿಯಾ ಆ ಪೇಂಟಿಂಗ್ ಬಗ್ಗೆ ಹೇಳುತ್ತಿದ್ದ ವಿಚಿತ್ರ ಕತೆಗಳನ್ನ ಏಮಾ ಜೊತೆ ಮಾತಾಡ್ತಾಳೆ. ಆಗ ಏಮಾ ಹೇಳ್ತಾಳೆ, ಆ ರೀತಿ ಏನೂ ಇಲ್ಲ, ಜೂಲಿಯಾ ಇಮ್ಯಾಜಿನೇಷನ್ ಮಾಡಿಕೊಳ್ಳೋದು ಹೆಚ್ಚು. ಆ ಪೇಂಟಿಂಗ್ ಪೂರ್ತಿಯಾಗಿ ನಾರ್ಮಲ್ ಆಗಿದೆ. ಅದು ಯಾವ ರೀತಿಯ ಕರ್ಸ್ ಪೇಂಟಿಂಗ್ ಅಲ್ಲ. ನೀನು ನಿನ್ನ ಕೆಲಸವನ್ನು ತುಂಬ ಬೇಗನೆ ಮಾಡಬೇಕು, ಇಲ್ಲವಾದರೆ ನಿನ್ನ ಆರ್ಟ್ ಸ್ಟುಡಿಯೋ ಮೇಲೆ ಪೆನಾಲ್ಟಿ ಹಾಕ್ತೀನಿ ಎಂದು ಹೇಳ್ತಾಳೆ. ರಾತ್ರಿಯಲ್ಲಿ ಲೀಸಾಗೆ ಪುನಃ ಕೆಟ್ಟ ಕನಸು ಬೀಳುತ್ತೆ. ಈ ಕನಸಿನಿಂದ ಲೀಸಾಗೆ ನಿದ್ದೆ ಬರುತ್ತಿರಲ್ಲ. ಆ ಮ್ಯಾನ್ಷನ್ನಲ್ಲಿ ಇರಲು ಕೂಡ ಲೀಸಾಗೆ ಆಗುತ್ತಿರಲ್ಲ. ಆಗ ಆಕೆ ಮಾರ್ಕಸ್ನನ್ನು ಮೀಟ್ ಮಾಡಿ ಮಾತಾಡ್ತಾಳೆ. ನಾನು ನನ್ನ ಮನೆಗೆ ಹೋಗಲು ಬಯಸುತ್ತಿದ್ದೀನಿ, ಆದರೆ ಕೆಲಸ ಪೂರ್ತಿ ಮಾಡದೆ ಹೋದರೆ ನನ್ನ ಆರ್ಟ್ ಸ್ಟುಡಿಯೋ ಮೇಲೆ ಪೆನಾಲ್ಟಿ ಹಾಕ್ತಾರೆ. ಅದರಿಂದ ನಮ್ಮ ಸ್ಟುಡಿಯೋ ದಿವಾಳಿಯಾಗುತ್ತೆ ಅಂತ ಅಳುತ್ತಾಳೆ. ಆಗ ಮಾರ್ಕಸ್ ಹೇಳ್ತಾನೆ, ಇದಕ್ಕೆಲ್ಲ ಪರಿಹಾರ ಇದೆ. ಅದೇನೆಂದರೆ, ನೀನು ಬಂದಿರೋ ಕೆಲಸವನ್ನ ತುಂಬ ಬೇಗನೆ ಪೂರ್ತಿ ಮಾಡು, ಆಗ ಎಲ್ಲ ಸರಿಯೋಗುತ್ತೆ ಎಂದು ಹೇಳ್ತಾನೆ. ಇತ್ತ ಪುನಃ ಮ್ಯಾನ್ಷನ್ಗೆ ಬಂದ ಲೀಸಾ ಮಲಗಲು ಸ್ಲೀಪಿಂಗ್ ಪಿಲ್ಸ್ಗಳನ್ನು ತಗೋತಾಳೆ. ಹೀಗಿರುವಾಗ ಆ ವಾಶ್ರೂಮಲ್ಲಿ ಯಾರು ಅಳುತ್ತಿರೋ ಶಬ್ದ ಕೇಳುತ್ತೆ. ಯಾರೆಂದು ನೋಡಿದಾಗ ಆ ಬಾತ್ ಟಬ್ನಲ್ಲಿ ತುಂಬ ಭೀಕರ ಸ್ಥಿತಿಯಲ್ಲಿ ಮ್ಯಾಡಿ ಇರ್ತಾಳೆ. ಅವಳನ್ನು ನೋಡಿ ತುಂಬ ಗಾಬರಿಯಾದ ಲೀಸಾ ಅಲ್ಲಿಂದ ಓಡೋದಾಗ ಅಲ್ಲಿಗೆ ಏಮಾ ಬರ್ತಾಳೆ. ಬಂದ ಆಕೆಯು ಚೆಕ್ ಮಾಡ್ತಾಳೆ. ನೋಡಿದರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಬಾತ್ ಟಬ್ ಕೂಡ ನಾರ್ಮಲ್ ಇರುತ್ತೆ. ಆಗ ಲೀಸಾ ನಾನಿಲ್ಲಿರೋದಿಲ್ಲ ಎಂದು ಹೇಳ್ತಾಳೆ. ಆ ಮಾತನ್ನು ಕೇಳಿದ ಏಮಾಗೆ ತುಂಬ ಕೋಪ ಬಂದು ಅವಳಿಗೆ ಬೆದರಿಕೆ ಹಾಕ್ತಾಳೆ. ನೀನು ಬಂದಿರೋ ಕೆಲಸವನ್ನ ಮುಗಿಸಲೇಬೇಕು, ಇಲ್ಲವಾದರೆ ನಿನ್ನ ಸ್ಟುಡಿಯೋ ಮೇಲೆ ನಾನು ಪೆನಾಲ್ಟಿ ಹಾಕ್ತೀನಿ. ಆದಷ್ಟು ಬೇಗನೆ ನನ್ನ ಕೆಲಸವನ್ನ ಪೂರ್ತಿ ಮಾಡು ಎಂದು ಆರ್ಡರ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಲೀಸಾಗೆ ಇರಲು ಆಗದೆ ಹೋಗಲು ಆಗದೆ ತುಂಬ ಕಷ್ಟಪಡುತ್ತಿರುತ್ತಾಳೆ. ಅವಳ ಕಷ್ಟವನ್ನ ಅರ್ಥ ಮಾಡಿಕೊಳ್ಳಲು ಯಾರೂ ಕೂಡ ಇರುವುದಿಲ್ಲ. ಇತ್ತ ಸೆಲ್ನಲ್ಲಿದ್ದ ಆ ವ್ಯಕ್ತಿ ಕೊನೆಗೂ ಮ್ಯಾನ್ ಹೋಲ್ನ ಲಿಡ್ಡನ್ನು ಓಪನ್ ಮಾಡ್ತಾನೆ. ಈ ವಿಷಯವನ್ನ ಟ್ರೇಸಿಗೂ ಹೇಳಿ ಅದರ ಒಳಗೋಗ್ತಾನೆ. ಹೀಗೆ ಆತ ಅದರ ಒಳಗೆ ಹೋದ ಕೂಡಲೇ ಅಲ್ಲಿಯೇ ಇದ್ದ ಡೀಮನ್ ಅವನ ಮುಖದ ಚರ್ಮವನ್ನ ಸುಲಿದಾಕುತ್ತೆ. ನಂತರ ಅವನನ್ನ ಎಳೆದುಕೊಂಡು ಜೀವಂತವಾಗಿಯೇ ತಿಂದು ಹಾಕುತ್ತೆ. ಇದನ್ನು ನೋಡಿದ ಟ್ರೇಸಿ ತುಂಬ ಹೆದರಿಕೊಂಡು ಅಳುತ್ತಾಳು ಹೊರತು ಏನು ಕೂಡ ಮಾಡಲು ಸಾಧ್ಯವಾಗಲ್ಲ. ಇತ್ತ ಏಮಾ ಸಂತೋಷದಲ್ಲಿದ್ದು ಏನನ್ನು ಕುಡಿಯುತ್ತಿರುತ್ತಾಳೆ. ಅವಳ ರೂಮ್ನಲ್ಲಿಯೇ ವಿಚ್ ಆದ ಡೋರ್ಕಾ ಕೂಡ ಇರುವುದು ನಮಗೆ ಕಾಣುತ್ತೆ. ಇತ್ತ ಲೀಸಾ ಆ ಪೇಂಟಿಂಗ್ ಅನ್ನ ರೆಸ್ಟೋರ್ ಮಾಡುವಾಗ ಬಲಿ ಕೊಟ್ಟಿರೋ ಚಿಕ್ಕ ಹುಡುಗ ಕಾಣ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೂಲಿಯಾ ಬರ್ತಾಳೆ. ಬಂದ ಆಕೆ ಲೀಸಾಗೆ ಹೀಗೆ ಹೇಳ್ತಾಳೆ, ದಯವಿಟ್ಟು ಈ ಪೇಂಟಿಂಗ್ ಅನ್ನ ಸರಿ ಮಾಡಬೇಡ, ನನ್ನ ಮಾತನ್ನ ನಂಬು, ನಾನು ಹೇಳುತ್ತಿರೋದೆಲ್ಲ ಸತ್ಯ ಎಂದು ಹೇಳ್ತಾಳೆ. ಆಗ ಲೀಸಾ, ಜೂಲಿಯಾ, ನನಗೆ ಮಾಡಲು ತುಂಬ ಕೆಲಸ ಇದೆ, ನಿನ್ನ ಸ್ಟೋರಿ ಕೇಳಲು ನನ್ನಿಂದ ಸಾಧ್ಯ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಡು ಎಂದು ಹೇಳ್ತಾಳೆ. ಆದರೂ ಜೂಲಿಯಾ ಸುಮ್ಮನಾಗಲ್ಲ. ಈ ಪೇಂಟಿಂಗ್ ಅನ್ನ 1493ರಲ್ಲಿ ಚಿತ್ರಿಸಲಾಯಿತು. ಈ ಪೇಂಟಿಂಗ್ ಅನ್ನು
ಗೋರನ್ ಎಂಬ ಡೀಮನ್ ಅನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಒಬ್ಬ ಹುಡುಗನನ್ನ ಬಲಿ ಕೊಟ್ಟಿರೋ ಹಾಗೆ ಚಿತ್ರಿಸಲಾಗಿದೆ. ಇದು ಸತ್ಯ ಕೂಡ ಹೌದು. ಇವೆಲ್ಲ ಮಾಡಿರೋದು ನನ್ನ ತಾಯಿಯಾದ ಏಮಾನೆ. ಗೋರನ್ ಡೀಮನ್ಗೆ ಪ್ರತಿದಿನ ಬಲಿಗಳನ್ನು ಕೊಡುತ್ತಾ ಅದರ ರಕ್ತವನ್ನ ಕುಡಿತಾರೆ. ಈ ರೀತಿ ಆ ಡೀಮನ್ನ ರಕ್ತವನ್ನ ಕುಡಿಯೋದ್ರಿಂದ ಅವರಿಗೆ ವಯಸ್ಸಾಗೋದಿಲ್ಲ. ನಂತರ ಜೂಲಿಯಾ ಮತ್ತೊಂದು ತುಂಬಾ ಮುಖ್ಯವಾದ ವಿಷಯ ಹೇಳ್ತಾಳೆ. ಅದೇನೆಂದರೆ ಗೋರನ್ ಇವರಿಗೆ ಕೊಟ್ಟಿದ್ದ ವರ ಇಂದಿಗೆ ಮುಕ್ತಾಯವಾಗುತ್ತೆ. ಈ ದಿನ ರಕ್ತ ಚಂದ್ರನ ಹುಣ್ಣಿಮೆಯಾಗುತ್ತೆ. ಆ ಚಂದ್ರನ ಬೆಳಕೇನಾದ್ರೂ ಈ ಪೇಂಟಿಂಗ್ನ ಮೇಲೆ ಬಿದ್ದರೆ ಈ ಶಾಪ 500 ವರ್ಷಗಳಷ್ಟು ಮುಂದುವರಿಯುತ್ತೆ. ಅದಕ್ಕಾಗಿಯೇ ನನ್ನ ತಾಯಿ ಈ ಪೇಂಟಿಂಗ್ ಅನ್ನು ಬೇಗನೆ ಸರಿ ಮಾಡು ಎಂದು ನಿನಗೆ ಪ್ರೆಷರ್ ಹಾಕುತ್ತಿರೋದು. ನಾನು ಹೇಳಿದ್ದೆಲ್ಲ ಸತ್ಯ, ದಯವಿಟ್ಟು ನನ್ನ ಮಾತನ್ನು ನಂಬು ಎಂದು ಹೇಳ್ತಾಳೆ. ಆದರೂ ಲೀಸಾಗೆ ಅವಳ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ. ಆಗ ಜೂಲಿಯಾ ತನ್ನ ಮಾತಿನ ಮೇಲೆ ನಂಬಿಕೆ ಬರಿಸಲು ಅವಳಿಗೆ ಜೈಲಿನ ಬಗ್ಗೆ ಹೇಳ್ತಾಳೆ. ಆಗ ಲೀಸಾಗೆ ಅವಳ ಮಾತಿನ ಮೇಲೆ ನಂಬಿಕೆ ಬಂದು ಆ ಜೈಲನ್ನು ತೋರಿಸು ಎಂದು ಹೇಳ್ತಾಳೆ. ಆಗ ತಡ ಮಾಡದ ಜೂಲಿಯಾ ಲೀಸಾನನ್ನು ತುಂಬ ಸೀಕ್ರೆಟ್ ಆದ ಮಾರ್ಗದಲ್ಲಿ ಬೇಸ್ಮೆಂಟ್ನಲ್ಲಿರೋ ಜೈಲಿನ ಬಳಿ ಕರೆದುಕೊಂಡು ಹೋಗ್ತಾಳೆ. ಒಂದು ಜಾಗದಲ್ಲಿದ್ದ ಡೋರನ್ನ ತೆಗೆದಾಗ ಅದರಲ್ಲಿ ಪೀಟರ್ ಕಾಣ್ತಾನೆ. ಈ ಸಮಯದಲ್ಲಿ ಏಮಾ ಜೂಲಿಯಾನನ್ನು ಪದೇ ಪದೇ ಕೂಗುತ್ತಿದ್ದ ಕಾರಣ ಜೂಲಿಯಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಲೀಸಾ ಸುಮ್ಮನಾಗದೆ ಒಬ್ಬಳೇ ಆ ಮಾರ್ಗದಲ್ಲಿ ಹೋಗ್ತಾಳೆ. ಸಿಕ್ಕ ಒಂದು ವೆಪನ್ ಅನ್ನು ಕೂಡ ತೆಗೆದುಕೊಳ್ತಾಳೆ. ಹೀಗೆ ಹೋಗುವಾಗ ಲೀಸಾ ಒಂದು ಕಡೆ ಶಬ್ದ ಮಾಡಿಬಿಡ್ತಾಳೆ. ಆ ಶಬ್ದವನ್ನ ಕೇಳಿದ ಪೀಟರ್ ಮಚ್ಚನ್ನು ಹಿಡಿದು ಅಲ್ಲೆಲ್ಲ ಹುಡುಕಾಡ್ತಾನೆ. ಆದರೆ ಅವನಿಗೆ ಯಾರು ಕೂಡ ಕಾಣೋದಿಲ್ಲ. ನಂತರ ಟ್ರೇಸಿಯ ಸೆಲ್ ಬಳಿ ಬಂದ ಆತ ಅವಳಿಗೂ ಕೂಡ ಟಾರ್ಚರ್ ಮಾಡಿ ಆ ಬಾವಿಗೆ ಹಾಕಲು ಮುಂದಾಗ್ತಾನೆ. ಆಗ ಟ್ರೇಸಿ ತಪ್ಪಿಸಿಕೊಂಡು ಓಡೋಗಲು ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗಲ್ಲ. ಆಗ ಕೋಪ ಮಾಡಿಕೊಳ್ಳೋ ಪೀಟರ್ ಅವಳ ಮುಖವನ್ನ ಸುಡ್ತಾನೆ. ಹೀಗೆ ಅವಳಿಗೂ ಟಾರ್ಚರ್ ಮಾಡಿ ಅವಳನ್ನ ಬಾವಿಗೆ ಹಾಕಲು ಮುಂದಾಗ್ತಾನೆ. ಇನ್ನೇನು ಆತ ಅವಳನ್ನ ಬಾವಿಗೆ ಹಾಕಬೇಕು ಅಷ್ಟರಲ್ಲಿ ಬಂದ ಲೀಸಾ ಪೀಟರ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವನಿಗೆ ಆ ಟೂಲ್ನಿಂದ ಸಾಯೋ ರೀತಿ ಹೊಡೆದು ಟ್ರೇಸಿಯನ್ನ ಕಾಪಾಡಿಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಪೀಟರ್ ಎಚ್ಚರವಾದಾಗ ಅವನ ಎದುರಿಗೆ ಹಸಿವನ್ನು ತಡೆಯಲಾರದೆ ಡೀಮನ್ ನಿಂತಿರುತ್ತೆ. ಬಂದ ಆ ಡೀಮನ್ ಪೀಟರ್ನನ್ನೇ ತಿಂದು ಹಾಕುತ್ತೆ. ಇತ್ತ ಲೀಸಾ ಟ್ರೇಸಿಯನ್ನ ಕರೆದುಕೊಂಡು ಮ್ಯಾನ್ಷನ್ನಿಂದ ಓಡೋಗಲು ನೋಡಿದಾಗ ಅಲ್ಲಿಗೆ ಕ್ರಾಸ್ ಬೋ ಹಿಡಿದುಕೊಂಡು ಮಾರ್ಕಸ್ ಬರ್ತಾನೆ. ಅವನನ್ನು ನೋಡಿದ ಲೀಸಾಗೆ ತುಂಬಾ ಖುಷಿಯಾಗುತ್ತೆ. ಆದರೆ ಮಾರ್ಕಸ್ ಆ ಕ್ರಾಸ್ ಬೋನಿಂದ ಅಲ್ಲಿದ್ದ ಟ್ರೇಸಿಗೆ ಬಾಣ ಹೊಡೆದು ಕೊಂದು ಹಾಕ್ತಾನೆ. ನಂತರ ಲೀಸಾಗೆ ಹೆದರಿಸಿ ಪೇಂಟಿಂಗ್ನ ಬಳಿ ಕರೆದುಕೊಂಡು ಹೋಗ್ತಾನೆ. ಆಗ ಲೀಸಾಗೆ ಗೊತ್ತಾಗುತ್ತೆ ಈ ಮಾರ್ಕಸ್ ಕೂಡ ಇವರ ಟೀಮ್ನಲ್ಲೊಬ್ಬ ಎಂದು. ಹೀಗೆ ಲೀಸಾ ಪೇಂಟಿಂಗ್ನ ಬಳಿ ಬಂದಾಗ ಏಮಾ ಸೇರಿ ಅವಳ ಕಡೆಯವರೆಲ್ಲ ಅಲ್ಲಿ ಇರ್ತಾರೆ. ನಂತರ ಲೀಸಾಗೆ ಪೇಂಟಿಂಗ್ ಅನ್ನ ಬೇಗನೆ ಸರಿ ಮಾಡಲು ಹೇಳ್ತಾರೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಜೂಲಿಯಾ ತಂದಿದ್ದ ಪೆಟ್ರೋಲ್ ಅನ್ನ ಆ ಪೇಂಟಿಂಗ್ಗೆ ಎರಚಿ ಇದನ್ನು ಸುಡುತ್ತೀನಿ ಎಂದು ಹೆದರಿಸ್ತಾಳೆ. ಆಗ ಲೀಸಾ ಇದ್ದ ಕೆಮಿಕಲ್ ಅನ್ನ ಮಾರ್ಕಸ್ನ ಮೇಲೆ ಹಾಕ್ತಾಳೆ. ಆಗ ಸುಮ್ಮನಾಗದ ಏಮಾ ಲೀಸಾಗೆ ಬಾಣವನ್ನ ಹೊಡಿತಾಳೆ. ಆಗ ಮಾರ್ಕಸ್ ಲೀಸಾ ಹಾಗೂ ಜೂಲಿಯಾ ಇಬ್ಬರನ್ನು ಕೂಡ ಕೊಲ್ಲಲು ಚಾಕು ತೆಗೆದುಕೊಂಡು ಹೋಗ್ತಾನೆ. ಅದೇ ಸಮಯಕ್ಕೆ ಚಂದ್ರನ ಬೆಳಕು ಮ್ಯಾನ್ಷನ್ಗೆ ಬೀಳುತ್ತೆ. ಪೇಂಟಿಂಗ್ ಪೂರ್ತಿಯಾಗಿ ಸರಿಯಾಗಿರದ ಕಾರಣ ಆ ಬೆಳಕು ಆ ಕಲ್ಟ್ ಮೆಂಬರ್ಗಳ ಮೇಲೆ ಬೀಳುತ್ತೆ. 100 ವರ್ಷಗಳಿಂದ ಡೀಮನ್ನ ರಕ್ತದಿಂದ ಜೀವಂತವಾಗಿದ್ದ ಅವರು ಅಸಲಿ ರೂಪಕ್ಕೆ ಬರ್ತಾರೆ. ನೋಡುತ್ತಲೇ ಪೂರ್ತಿ ವಯಸ್ಸಾದ ಅವರು ಕೊನೆಗೆ ಬೂದಿಯಾಗಿ ನಾಶವಾಗ್ತಾರೆ. ಜೂಲಿಯಾ ಕೂಡ ಆ ಸ್ಥಿತಿಗಳಿಗೆಲ್ಲ ಹೋಗಿ ಅವಳು ಕೂಡ ಕೊನೆಗೆ ಬೂದಿಯಾಗ್ತಾಳೆ. ಆದರೆ ಅವಳು ಸಾಯೋ ಸಮಯದಲ್ಲಿ ಅವಳಿಗೆ ಯಾವುದೇ ಕೊರಗು ಇರೋದಿಲ್ಲ. ಇತ್ತ ಲೀಸಾ ಅಲ್ಲಿಂದ ಹೋಗಲು ನೋಡಿದಾಗ ಆ ಜಾಗಕ್ಕೆ ಡೀಮನ್ ಬರುತ್ತೆ. ಆಗ ಡೋರನ್ನ ಕ್ಲೋಸ್ ಮಾಡೋ ಲೀಸಾ ಪೇಂಟಿಂಗ್ನಲ್ಲಿದ್ದ ಕೆಲವು ಮಂತ್ರಗಳನ್ನ ಓದ್ತಾಳೆ. ಆಗ ಡೀಮನ್ ಡೋರನ್ನ ಹೊಡೆದುಕೊಂಡು ಒಳಗೆ ಬರುತ್ತೆ. ಆಗ ಲೀಸಾ ಆ ಮಂತ್ರದಿಂದಲೇ ಡೀಮನ್ ಅನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು 30 ವರ್ಷಗಳ ನಂತರ ಅದೇ ಮ್ಯಾನ್ಷನ್ನಲ್ಲಿ. ಆಗ ಅಲ್ಲಿಯ ವಾಸ ಇರೋ ಲೀಸಾ ಕಾಣ್ತಾಳೆ. 30 ವರ್ಷವಾದರೂ ಅವಳಿಗೆ ವಯಸ್ಸಾಗಿಲ್ಲ ಎಂದರೆ ಅವಳು ಕೂಡ ಡೀಮನ್ನ ರಕ್ತವನ್ನ ಕುಡಿಯುತ್ತಿದ್ದಾಳೆ ಎಂದು ನಮಗೆ ಗೊತ್ತಾಗುತ್ತೆ. ಬುದ್ಧಿವಂತಳಾಗಿದ್ದ ಲೀಸಾ
ಗೋರನ್ನ ಡೀಮನ್ನನ್ನು ಒಂದು ಲ್ಯಾಬ್ನ ರೀತಿಗಿರೋ ಜಾಗದಲ್ಲಿ ಬಂಧಿಸಿರ್ತಾಳೆ. ಹಲವಾರು ಜನರನ್ನು ಕೆಲಸಕ್ಕೆ ಇಟ್ಟಿರ್ತಾಳೆ. ಗೋರನ್ ಡೀಮನ್ನ ರಕ್ತವನ್ನ ಇಂಜೆಕ್ಷನ್ ಮೂಲಕ ತೆಗೆಸಿ ಅದನ್ನು ಬಿಲಿಯನಿಯರ್ಗಳಿಗೆ ಮಾರುತ್ತಿರುತ್ತಾಳೆ. ಅಲ್ಲಿಗೆ ದಿ ವೆಲ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.